ಈಗ ಹೆಂಗದಿ ರಾಜಿ? ಆರಾಮದಿಯೇನ? ಹಾಗಾದ್ರೆ ಕುಂತಿಯಲ್ಲ, ಕಾಲ್ ಮಾಡ್ಸಕ್ಕೆ ಬರಂಗಿಲ್ಲಲ್ಲ ನಿನಗೆ? ಮಲಗಿಸ್ಲೇನ? ಕಮಲವಕ್ಕ, ನನಗೆ ಏನು ಮಾಡ್ಬೇಕಂತ ಬಂದು ತಿಳಿದಂಗಾಗೈತಿ. ಅವನ ಜೊತೆ ಹೋಗಿ ಸಂಸಾರ ಮಾಡಿಬಿಡ್ಲೇನ ಅನ್ನೋ ಹಂಗೆ ಒಂದು ಸರಿ ಅನಿಸ್ತತಿ. ಆದ್ರೆ ಒಂದು ಸಂಸಾರನ ಒಡೆದು ಹೋಗಿ ಇನ್ನೊಂದು ಸಂಸಾರನ ಕಟ್ಕೊಲೇನ ಅನ್ನೋ ಹಂಗೆ ಒಂದು ಕಡೆ ಅನಿಸ್ತತಿ. ಏನು ಮಾಡ್ಬೇಕಂತ ಒಂದು ತಿಳಿದಂಗಾಗೈತೆ ನನಗೆ ಕಮಲವಕ್ಕ. ಏನು ಮಾಡ್ಬೇಕು ನಾನು? ಅವನು ನನಗೋಸ್ಕರ ಸಾಯಕತ್ತಾನ, ಸಾಯ್ಸೋಕ್ಕೂ ಹೊಂಟಾನ. ಅದಕ್ಕೆ ಅದನ್ನು ನೋಡಿದ್ರೆ ಸಾಯಿಸೋದು ಬೇಡ, ಸಾಯೋದು ಬೇಡ ಅಂತ ಹೇಳಿ ಅವನ ಜೊತೆ ಕಷ್ಟನ ಸುಖನ ಹೋಗಿ ಉಳಿದು ಬರ್ಬೇಕಂತ ಅನಿಸ್ತತಿ. ಆದರೆ ನನ್ನ ಗಂಡಂಗೆ ಹೆಂಗೆ ಮೋಸ ಮಾಡಿ ಹೋಗಿ ಇಷ್ಟು ದಿನ ಚಲೋ ಉಳಿದ, ಇವಾಗ ಹೆಂಗೆ ಅಲ್ಲಿ ಹೋಗಿ ಉಳಿಲಿ ಅಂತ ಹಿಂಗೆ ಅನಿಸ್ತತಿ. ಏನು ಮಾಡ್ಬೇಕಂತ ಒಂದು ತಿಳಿದಂಗೆ ಆಗೈತೆ ಕಮಲವಕ್ಕ ನನಗೆ. ಕಮಲವಕ್ಕ, ಏನಾದರೂ ಹೇಳಕ್ಕ, ಯಾಕೆ ಹಿಂಗೆ ಸುಮ್ಮದಿ? ನಾನು ಏನು ಮಾಡಲಿ? ಒಂದು ತೋಚುವತ್ತು ನನಗೆ. ಇದೇನಾರ ಅತ್ತೆ ಮಗದು ಗೊತ್ತಾದ್ರೆ ನನ್ನ ಜೊತೆ ಜಗಳ ಮಾಡ್ತಾಳೆ. ಆದ್ರೆ ನನಗೆ ಏನು ಮಾಡ್ಬೇಕಂತ ತಿಳಿದಂಗೆ ಆಗೈತಿ. ನನ್ನ ಸಲುವಾಗಿ ಮನೆಯವರೆಲ್ಲ ಸಾಯೋದು ನನಗೆ ಇಷ್ಟ ಇಲ್ಲ. ಅವನು ಈಗ ನನ್ನ ಕೊಂದಂಗೆ ಮನೆಯವ್ರನ್ನೆಲ್ಲ ಕೊಲ್ತೀನಿ ಅಂತ ನನಗೆ ಹೇಳಿದಾನ. ಅದಕ್ಕೆ ಎಲ್ಲರನ್ನೂ ಕೊಂದ್ಬಿಟ್ರೆ ಸಂಸಾರನು ಹೆಂಗೆ ಬೆಳಿತತಿ? ಮೊದಲು ನನ್ನ ಗಂಡನ ಕೊಲ್ತೀನಿ ಅಂತ ಹೇಳಿದಾನೆ. ಅವ್ರಿಗೇನಾದರೂ ಮಾಡಿದ್ರೆ ನಾನು ಏನು ಮಾಡಲಿ? ಒಂದು ತಿಳಿದಂಗೆ ಆಗೈತೆ ನನಗೆ. ನೀನು ಏನು ಭಯ ಪಡಬೇಡ. ಅವನು ಏನು ಮಾಡಿದಾನ ಗೊತ್ತಾಯ್ತಾನ ನಿನಗೆ? ಅವನು ಬರೀ ನಿನ್ನ ಅಂಜಿಕೆ ಅನ್ಸಾತಾನ ನಿನಗೆ. ಅಂದ್ರೆ ಅಂಜಿಕೆ ಹಾಕಿದ್ರೆ ನೀನು ನನ್ನ ಜೊತೆ ಬರ್ತಿ ಅಂತೇಳಿ ಹಂಗೆ ಅಂಜಿಕೆ ಹಾಕತ್ತಾನ ಅವನ. ನೀನು ಹುಷಾರಾಗಿರ್ಲಿ ರಾಜಿ. ಯಾಕೆ ಇಷ್ಟೊಂದು ಭಯ ಪಡಕತ್ತಿದ್ದಿ? ನಿನ್ನ ಜೊತೆ ನಾ ಅದನ್ನು ತಗೋ ಗಟ್ಟಿ ನಿಂದಿರನು. ಯಾಕೆ ನಿನ್ಗೆ ಅವನ ಜೊತೆ ಹೋಗಿ ಉಳಿದು ಬಿಡ್ಬೇಕಂತ ಅನ್ಸಾಕತ್ತಾನ? ಹೇಳ್ಬೇಕಿದ್ರೆ ಅದಕ್ಕೂ ನಾನು ತಯಾರದನ. ನಾನು ಹೆಂಗೋ ಮಾಡಿ ನೀನು ಕಳಿಸ್ಕೊಡ್ತೇನೆ. ನೀನು ಹೋಗ್ಬೇಕಿದ್ರೆ ಅಲ್ಲೇ ಉಳಿ. ನಿನಗೆ ಹೆಂಗೆ ಅನಿಸುತ್ತೆ ಹಂಗೆ? ಯಾಕಂದ್ರೆ ಒಂದು ಮನ್ಯಾಗ ನಾವು ಬಂದ್ಮೇಲೆ ಅದ ಮನೆಗೆ ನಾವು ತಲಿಬಾಗಿ ನಡ್ಕೋಬೇಕು. ನನ್ನ ಗಂಡಿಲ್ಲ ಆದ್ರೂ ನಾನು ಇನ್ನೊಬ್ರನ್ನೂ ಕಣ್ಣು ಎತ್ತಿ ಕೂಡ ನೋಡಂಗಿಲ್ಲ. ಯಾಕೆ ಹೇಳು? ನನ್ನ ಗಂಡನ ಮ್ಯಾಗ ನನಗೆ ಅಷ್ಟೊಂದು ಪಿರುತಿ ಇತ್ತು. ನಾನು ಅವ್ರನ್ನ ಭಾಳ ಪಿರುತಿ ಮಾಡ್ತಿದ್ನಿ, ಅವರು ನನ್ನ ಭಾಳ ಪಿರುತಿ ಮಾಡ್ತಿದ್ರು. ಒಂದು ದಿನ ನನ್ನ ಬಿಟ್ಟಿರ್ತಿರ್ಕಿಲ್ಲ ಗೊತ್ತೇನ. ಆದ್ರೆ ಆ ದೇವರು ಅವ್ರನ್ನ ಜಲ್ದಿನ ಕಿತ್ಕೊಂಡ್ಬಿಟ್ಟ. ಅವ್ರನ್ನ ಕಿತ್ಕೊಂಡಾನ. ನಾನು ಬಂಟಿ ಆಗಿಬಿಟ್ನಿ. ಅದ್ರಾಗ 2 ಮಕ್ಕಳು ಬ್ಯಾರೆ ನನಗೆ. ಇದ್ರಾಗ ಅತ್ತಿ ಬ್ಯಾರೆ ನನ್ನ ಮನೆ ಬಿಟ್ಟು ಹೊರಗೆ ಹಾಕಿಬಿಟ್ಲು. ಅವಾಗ ನಾನು ಎಲ್ಲಿ ಹೋಗ್ಬೇಕು? ಏನು ಮಾಡ್ಬೇಕಂತ ಒಂದು ತೋಚದಂಗೆ ಆಗಿತ್ತು ರಾಜಿ. ಇಂಥ ಪರಿಸ್ಥಿತಿ ನಿನಗೆ ಬಂದಿದ್ರೆ ನೀನೇನು ಮಾಡ್ತಿದ್ದೆ ಹೇಳು? ಅದಕ್ಕೆ ನಾನು ಕಾರಣ ಅದನಕ್ಕ. ನಿನ್ನ ಅತ್ತಿ ಮನೆ ಬಿಟ್ಟು ಹೊರಗೆ ಹೋಗಕ್ಕೆ ನಾನು ಕಾರಣ ಆಗೇನ. ನಾನು ಪಾಪಿ ಅದನ್ನ. ಅದಕ್ಕೆ ನನಗೆ ದೇವ್ರ ಸರಿಯಾಗಿ ಶಿಕ್ಷೆ ಕೊಡಕತ್ತಾನ. ಇತ್ತ ಕಡೆ ಗಂಡು ಮೈನೂ ಇಲ್ಲ, ಇತ್ತ ಕಡೆ ಪೈರತಿ ಮಾಡೋನು ಇಲ್ಲ ಅಂತೇಳಿ ನಡ್ಬರ್ಕ ಒದ್ದಾಡುವಂಗೆ ದೇವರು ನನಗೆ ಮಾಡಿಬಿಟ್ಟಾನ. ಯಾಕಂದ್ರೆ ನಿನ್ನ ಗಂಡು ಸತ್ತ ಮೇಲೆ ನಿನ್ನ ಮನೆ ಬಿಟ್ಟು ಹೊರಗೆ ಹಾಕಕ್ಕೆ ಅತ್ತೆಗೆ ಕುಮ್ಮತ್ ಕೊಟ್ಟಾಗೆ ನಾನು ಅದೇನೆ. ಅದಕ್ಕೆ ನನಗೆ ಇಂಥ ಪರಿಸ್ಥಿತಿ ಬಂದತಿ ಅಂತ ಅನಿಸ್ತದೆ. ಏನು ಹೇಳಾಕತ್ತಿ ನೀನು? ನಾನು ಮನೆ ಬಿಟ್ಟು ಹೊರಗೆ ಹಾಕಕ್ಕೆ ನೀನು ಕಾರಣ ಅದೇನು? ಅಲ್ಲ, ನೀನು ಯಾಕೆ ನನ್ನ ಮನೆ ಬಿಟ್ಟು ಹೊರಗೆ ಹಾಕಕ್ಕೆ ಯೋಚನೆ ಮಾಡಿದಿ? ನಾನು ಅಂಥದ್ದು ಏನು ಪಾಪ ಮಾಡಿದ್ದೀನಿ ನಿನಗೆ? ಎಲ್ಲ ಆಸ್ತಿ ನಿನ್ನ ಮಕ್ಕಳಿಗೆ ಬರ್ತೈತಿ. ನನಗಿನ್ನೂ ಮಕ್ಕಳು ಆಗಿರಲಿಲ್ಲ. ಅದಕ್ಕೆ ಎಲ್ಲ ಆಸ್ತಿ ನಿನ್ನ ಮಕ್ಕಳಿಗೆ ಬರ್ತೈತಿ ಈ ಮನೆಯಾಗಿದ್ರೆ ಅಂತೇಳಿ ನಿನಗೆ ಏನೂ ಕೊಡ್ದೆ ಈ ಮನೆ ಬಿಟ್ಟು ಹೊರಗೆ ಹಾಕಬೇಕು ಅಂಥೇಳಿ ನನಗೆ ತಲೆಯಾಗ ಬಂತು. ಅದಕ್ಕಾಗಿ ನಾನು ಅತ್ತಿಗೆ ಆದವು ಇದು ಅಂತ ಏನೇನು ನಿನ್ನ ಬಗ್ಗೆ ಸುಳ್ಳು ಹೇಳಿ ಅವರು ನಿನ್ನ ಮೇಲೆ ಅನುಮಾನ ಪಡುವಂಗೆ ಮಾಡಿ ನಿನ್ನನ್ನು ಮನೆಯಿಂದ ಹೊರಗೆ ಹಾಕಕ್ಕೆ ನಾನು ಅವ್ರಿಗೆ ದಾರಿ ಮಾಡಿಕೊಟ್ನಿ ಕಮಲವ್ಗ. ಅದಕ್ಕೆ ದೇವ್ರು ನನಗೆ ಇವಾಗ ಸರಿಯಾಗಿ ಶಿಕ್ಷೆ ಕೊಟ್ಟಾನ. ನಾನು ಇಷ್ಟೆಲ್ಲ ಮಾಡಿದ್ರು ನೀ ನನಗೆ ಸಹಾಯ ಮಾಡಿದಿಲ್ಲ, ಅದನ್ನು ನೆನೆಸ್ಕೊಂಡು ನನಗೆ ಅಯ್ಯೋ ನಾನು ಹಿಂಗೆ ಮಾಡಿದ್ನಲ್ಲ ಅಂತ ನನಗೆ ಈಗ ಅನ್ಸತ್ತೆ ಕಮಲವ್ಗ. ಈಗ ಅನ್ಸತ್ತಿ. ಏನು ಮಾಡಲಿ, ನನ್ನ ಹಣೆ ಬರೋಣ ಚೆನ್ನಾಗಿಲ್ಲ. ಇರ್ವಾತು ಬಿಡು. ಅದೇನೋ ಅಂತಾರಲ್ಲ, ಮಾಡಿದ್ದು ಮಾರಾಯ ಅಂಥೇಳಿ. ಇವಾಗ ನಿನ್ನ ಪರಿಸ್ಥಿತಿ ನೋಡು, ಯಾರಿಗೂ ಹೇಳೋಕ್ಕಾಗ್ದಂಗೆ ಆಗಿಬಿಟ್ಟತಿ. ಹಿಂಗಾದ್ರೆ ಏನು ಮಾಡೋದು ಹೇಳು? ನಿನಗೆ ಚಲೋ ಅನಿಸುತ್ತೇನೆ ಇದು? ನೀನು ಹಂಗೆ ಮಾಡ್ತಿದ್ರೆ ನೀನು ಚಂದಿರ್ತಿದ್ದೆ ಏನೋ. ನಾನು ಇಲ್ಲೇ ಇದ್ದಿದ್ರೆ ನಿನಗೆ ಈ ಪರಿಸ್ಥಿತಿ ಬರೋಕ್ಕೆ ಬಿಡ್ತಿರ್ಲಿಲ್ಲೋ ಏನೋ. ಆದ್ರೆ ನೋಡು, ಈಗ ನನ್ನನ್ನು ನೀನು ಮನೆ ಬಿಟ್ಟು ಹೊರಗೆ ಹಾಕಿದ್ದೆ ಅಂತ ನೀನೇ ಹೇಳತ್ತಿ. ನನಗೆ ಗೊತ್ತಿಲ್ಲ ಬಿಡು. ಹತ್ತಿರ ಹಾಕಿದ್ರು ನನಗೆ ಏನು ಬೇಜಾರಿಲ್ಲ. ಈ ಕಡೆ ಬಂದರೆ ಸಾಕು, ನನಗೆ ಹೊಲಸು ಬೈತಿದ್ರು. ನಾನು ಅಲ್ಲಿ ಬಾಡಿಗೆ ಇದ್ದಲ್ಲೂ ನನಗೆ ಬಂದು ಕಷ್ಟ ಕೊಟ್ಟಿದ್ದು ಅಷ್ಟು ಇಷ್ಟು ಅಲ್ಲ. ಅದನ್ನ ಎಲ್ಲ ಸಹಿಸ್ಕೊಂಡು ಮಕ್ಕಳನ್ನೆಲ್ಲ ನೋಡಿಕೊಂಡು ಯಾರೋ ತಂದು ಕೊಟ್ಟಿದ್ದೆ. ನಾ ಊಟ ಮಾಡಿ ಜೀವನ ಮಾಡಿ ಗೊತ್ತೇ ನಿನಗೆ. ಒಂದಿನ ಅಂತೂ ಹತ್ತಿರ ಬಂದು ಮಾಡಿದ್ರು ನೋಡಿದ್ರೆ ನನಗೆ ಇದು ಇವಾಗ ಗಸಕ್ಕೆ ಅಂದ್ಬಿಡ್ತೈತಿ. ಯಾಕಂತಂದ್ರೆ ಊಟ ಮಾಡೋ ಹೊತ್ತಿನಾಗ ಬಂದ ಕಾಲಿಂದ ಜಾಡಿಸೋದ್ರೆ ಹುಡುಗರು ಊಟ ಹೋಗಿ ಅಲ್ಲಿ ಬಿದ್ದಿತ್ತು. ಇರೋದ 2 ತುತ್ತು ಅನ್ನಿತ್ತು. ಅದನ್ನು ಬಂದ ಕಾಲಿಂದ ಚಪ್ಪಲ್ಗಾಲಿಂದ ಒತ್ರ ಮನೆ ತುಂಬ ಎಲ್ಲ ಆಗಿಬಿಟ್ಟಿತ್ತು. ಹುಡುಗರಿಗೆ ಉಣ್ಣಾಕ 1 ತುತ್ತು ಅನ್ನಿರಲಿಲ್ಲ. ಅಂಥ ಪರದಾಡುವಂಥ ಪರಿಸ್ಥಿತಿ ಆಗಿತ್ತು ನಮ್ಮದು. ಮತ್ತು ನಮ್ಮ ಮನೆ ಅಂತಿಗೆ ರೋಬಕ್ಕೆ ಮುದಿಯಕ್ಕೆ ತಂದ ಊಟ ಎಲ್ಲ ಅವ್ರ ಮನೆಗೆ ಯಾರೋ ಅವ್ರ ಸಸಿ ಹೊಟ್ಟಿಲಿ ಅದಾಳಂತೇಳಿ ಅಡುಗೆ ಮಾಡ್ಕೊಂಬಂದಿದ್ರಂತ. ಅದನ್ನೆಲ್ಲ ತೊಗೊಂಬಂದಾಕಿ ನಮಗೆ ಕೊಟ್ಲು. ಯಾಕಂದ್ರೆ ಮಂದಿ ಆಗ್ತಾರೆ, ಇನ್ನೂ ಮನೆಯವ್ರು ಆಗಂಗಿಲ್ಲ ಅಂತೇಳಿ ಅವಾಗ ನನಗೆ ಗೊತ್ತಾಯ್ತು. ಆದರೂ ತವ್ರ ಮನೆಯವ್ರು ಆಗ್ತಾರೆ,
ನಮ್ಮ ಅಣ್ಣ ಯಾವಾಗೂ ಬರ್ತಿದ್ದವ, ಮೊನ್ನೆ ಬಂದಂದ, ನೋಡವ ಕಮಲವ್ವ, ನಿನಗೆ ನಾನು ಅದನ, ನಿನಗೆ ಯಾವಾಗಾರ ಕಷ್ಟ ಬಂದ್ರೆ ಏನಾರ ಆದ್ರೆ ನೀ ಅನ್ನ ನೆನೆಸ್ಕೊಂಡೆ ನಮ್ಮನಿಗೆ ಬಾರವ ಅಂತ ಕೆಲಸ ಹೇಳೋದ. ಎಷ್ಟ ಮಾಡಿದ್ರು ಅನ್ನ ನಮ್ಮವನ, ಆದ್ರೆ ಅತ್ತಿಗೆ ನಮ್ಮಕ್ಕೆ ಅಕ್ಕಳೇನ ಯಾವಾಗೂ ಹಂಗಿಲ್ಲ. ವೈನಿ ಯಾವಾಗಿದ್ರು ಹೊರಗಿನಾಕೆ ಆಗ್ತಾಳ, ಅನ್ನ ಎಷ್ಟೈತಿದ್ರು ನಮ್ಮವನ, ಅಣ್ಣನ ಮಕ್ಕಳು ನಮ್ಮವ್ರನ ಅಂತ ನಾವು ಅನ್ಕೋತವ. ಆದ್ರೆ ಅವರ ತಾಯಿ ಹೆಂಗೆ ಹೇಳ್ತಾಳಲ್ಲ ಅವರು ಹಂಗೆ ಕಲಿತಾರ. ಅಣ್ಣನ ಹೆಂಡತಿ ಚಲೋ ಸಿಗ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು. ಈಗಿನ ಕಾಲದಾಗ ಎಲ್ಲಿ ಸಿಗ್ತಾರ? ಅದಕ್ಕೆ ಅಂತಂದ್ರೆ ಎರಡನೇ ತಾಯಿ ಅಂತಾರೆ. ಆದ್ರೆ ಅವರು ಹೆಣ್ಮಕ್ಳ ಮನೆಗೆ ಹೋದ್ರೆ ಅಯ್ಯೋ ಇವ್ರಿಗೆಲ್ಲ ನಾವ ಮಾಡ್ಬೇಕಲ್ಲ ಅಂತ ಹೇಳಿ ಎಲ್ಲನೂ ಅತ್ತಿ ಮ್ಯಾಗ ಸಿಟ್ಟು ತೋರಿಸ್ತಾರೆ, ಬಾಂಡೆ ಮ್ಯಾಗ ಸಿಟ್ಟು ತೋರಿಸ್ತಾರೆ, ಅಡುಗೆ ಮ್ಯಾಲ ಸಿಟ್ಟು ತೋರಿಸ್ತಾರೆ, ಗಂಡನ ಜೊತೆ ಜಗಳ ಆಡ್ತಾರೆ. ಯಾಕೆ ಬೇಕು ಹೇಳು? ನಾವು ಹೋದ್ರೆ ಅನ್ನ ಹೆಂಡತಿ ಜಗಳ ಆಡ್ತಾರೆ ಅಂತೇಳಿ ಅಲ್ಲಿಗೆ ಹೋಗಾಕನು ಒಲ್ಲಂತ ಅನಿಸಿ ನಾನು ನನ್ನ ಮಕ್ಕಳನ್ನ ಕರ್ಕೊಂಡು ಬಾಡಿಗೆ ಮನೆಯಾಗ ಉಳಿದ್ನಿ. ಮೊನ್ನೆ ಬಂದು ಅನ್ನ ಬಾ ಅಂತಂದ. ಇಲ್ಲ ನಾನಿರ ಆರಾಮಾಗಿದ್ದೀನು, ನೀನು ಹೋಗು, ನನಗೇನಾರ ತೊಂದರೆ ಬಂದ್ರೆ ನಿನಗೆ ಹೇಳಿ ಕಳಿಸ್ತಾನು, ಅವಾಗ ಬಾ ಅನ್ನ ಅಂತಾನೆ. ಯಾಕಂದ್ರೆ ಎಷ್ಟ ಮಾಡಿದ್ರು ಅನ್ನ ತಮ್ಮ ನಮ್ಮವ್ರನ್ನ, ಆದ್ರೆ ಉಳ್ದಾರು ನಮ್ಮವ್ರ ಅಕ್ಕರೇನ ಇಲ್ಲ ಆಗಲ್ಲ ಕಮಲವ್ವ ಅಂತ ಹೇಳಿ ಅಮ್ಮದಿಗೆ ಹೇಳಿದ್ದು. ಅದಕ್ಕೆ ನಾನು ಅನಿ ಹೌದವ ಅಜ್ಜವ್ವ, ಏನು ಮಾಡೋಕ್ಕಾಗತ್ತೆ ಅವ್ವ? ಅಮ್ಮ ನೋಡಜ್ಜಿ, ಏನು ಮಾಡೋಕ್ಕಾಗಂಗಿಲ್ಲ, ನನ್ನ ಹಣೆ ಬರ ಹಿಂಗೈತಿ ಅಂತಾನೆ. ಅದಕ್ಕೆ ಆಕೆ ಅಂದ್ಲು, ನೋಡು ಕಮಲವ್ವ, ನೀನು ಎಷ್ಟು ಒಳ್ಳೆ ಮನಸ್ಸಿನಾಕಿ, ನಿನ್ನಂತಾಕಿಗೆ ಇಷ್ಟೆಲ್ಲ ಆಗದಲ್ಲ, ನಿಂಗೆ ದೇವರ ಒಂದಿನ ಒಳ್ಳೇದು ಮಾಡೇ ಮಾಡ್ತಾನಂತ ಹೇಳಿದ್ಲು. ನಿನ್ನ ಮಾತಿನಂಗೆ ಆಗಲಿ, ನನಗಷ್ಟೇ ಸಾಕಂತ ನಾನು ಹೇಳಿದ್ನಿ. ಆದ್ರೆ ನೀನು ನನಗೆ ಹಿಂದೆ ಮೋಸ ಮಾಡಿದಿ. ನಿನಗೆ ನನ್ನ ಮುಂದನ್ನು ಇಷ್ಟೆಲ್ಲ ಆಗತತಿ. ಯಾವಾಗಲೂ ಬೆನ್ನಿಂದ ಏನು ಮಾಡಬಾರ್ದು. ಈಗ ನೋಡು, ನೀನು ನನ್ನ ಬೆನ್ನ ಹಿಂದೆ ಮಾಡಿದ್ದಿ ಅದ್ರೋಹನ, ಆದ್ರೆ ಈಗ ನಾನು ಮುಂದನ ನೀನು ಕಷ್ಟಪಡತ್ತಿದ್ದಿ. ಆದ್ರೆ ನನಗೆ ಈ ಕಷ್ಟನ ನೀನು ನನ್ನ ತಂಗಿ ಅನ್ಕೊಂಡೆ, ನಿನ್ನ ಕಷ್ಟನ ನನಗೆ ನೋಡೋಕ್ಕಾಗತ್ತ. ಯಾಕಂದ್ರೆ ಎಷ್ಟ ಮಾಡಿದ್ರು ನಾವು ಒಡ ಹುಟ್ಟಿದಾರನಲ್ಲ, ಆದರೂ ಈ ಮನೆಗೆ ಇಬ್ಬರು ಸಸ್ಯರಾಗಿ ಬಂದವು. ನಾ ದೊಡ್ಡ ಸಸಿ ಆದ್ರೆ ನೀನು ಸಣ್ಣ ಸಸಿಯಾಗಿ ಬಂದು ನಾವಿಬ್ರು ಅಕ್ಕ ತಂಗಿ ಹಂಗಿರ್ಬೇಕಂತ ಹೇಳಿ ನಾನು ನಿನ್ನ ಚಂದಾಗ ನೋಡ್ಕೋತಾನೆ. ಮಾಡಿದ್ದೆಲ್ಲ ಮಾಡವಲ್ಲ ಯಾಕಂತ ಇವತ್ತು ಮಲ್ಕು, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತಾನೆ. ಅಕ್ಕ, ನೀನು ಹೇಳಿರೋದೆಲ್ಲ ಕೇಳಿ ನನಗೆ ಭಾಳ ಮನಸ್ಸಿಗೆ ನೋವಾಯ್ತು. ನೀನು ಇಷ್ಟೆಲ್ಲ ಕಷ್ಟಪಡೋಕೆ ನಾನೇ ಕಾರಣ ಆಗೇನಿ. ಆ ಕಡೆ ತವ್ರ ಮನೆಗೆ ಹೋಗ್ದಿರೋಗಿ ಮಾಡೀನಿ, ಈ ಕಡೆ ಗಂಡು ಮನೆಗೆ ಇದ್ದಿರೋಗಿ ಮಾಡಿ ನಿನಗೆ ಭಾಳ ಕಷ್ಟ ಕೊಟ್ಟೇನಿ ನಾನು. ಅದಕ್ಕೆ ಆ ದೇವ್ರು ನನಗೆ ಇವತ್ತು ಇಂಥ ಪರಿಸ್ಥಿತಿ ಕೊಟ್ಟಾನೆ. ಈ ಕಡೆ ಗಂಡು ಮನೆ ಅಂದಂಗೆ, ಆ ಕಡೆ ಪಿರುತಿ ಮಾಡಿದವನು ಅಂದಂಗೆ ನಡಕ್ಕೆ ಒತ್ತಾಡಕತ್ತೀನಕ್ಕ, ಒತ್ತಾಡತ್ತೀನಿ. ನಾನು ಏನು ಮಾಡಲಿ ಅಂತ ನೀನು ಹೇಳ್ಕೊವಲ್ಲವಕ್ಕ, ನೀನೇ ಹೇಳು. ನಾನು ಇಲ್ಲಿ ಇರ್ಲು, ನಮ್ಮ ಜೊತೆಗೆ ಹೋಗ್ಲು, ಇಲ್ಲ ನಿಮ್ಮ ಸಾವಿಗೆಲ್ಲ ನಾನೇ ಕಾರಣ ಆಗ್ಲು. ನನಗೆ ಒಂದು ತಿಳಿವಲ್ದು ಕಮಲವಕ್ಕ, ತಿಳಿವಲ್ದು. ಏ ಹುಚ್ಚಿ, ಅಳಾಕ ಹೋಗಬೇಡ. ಹೊಲಿಗೆ ಹಾಕಿದಾರ, ಅವು ಬಿಚ್ಚಿದ್ರ ಏನು ಮಾಡ್ತಿದ್ದಿ? ಇಂಥ ಪರಿ ಜೋರು ಅಳಾತಿದ್ದಿ, ಅತ್ತಿ ಬೇರೆ ಬರ್ತಾಳ, ಸುಮ್ಮನೆ ಈಗೇನೇನು ಸುಮ್ಮನೆ ಇರ್ತೀವ? ನಾನು ಹೋಗ್ಲಿ ಇಲ್ಲಿಂದ. ಆಯ್ತಕ್ಕ, ಸುಮ್ಮನೆ ಇರ್ತೀನಿ. ಆದರೂ ನನಗೆ ಮನಸ್ಸಿನಾಗ ಭಾಳ ನೋವು ಕಾಡಕತ್ತೈತಿ. ನನಗೆ ಮೋಸ ಮಾಡಿದ್ದೆ ಅಂತ ಅನ್ಸಾಕತ್ತೈತಿ. ಈ ಕಡೆ ಗಂಡಗನು ಸರಿಯಾಗಿರಲಿಲ್ಲ, ಆ ಕಡೆ ಪಿರುತಿ ಮಾಡ್ದಾಗೂ ಸರಿಯಾಗಿರಲಿಲ್ಲ. ಅಯ್ಯೋ ರಾಜಿ, ಏನಾಯ್ತಾ? ಮತ್ತೇನಾರ ನೋವಾಯ್ತನ? ಇಂಥ ಬರೀ ಅಳಾಕತ್ತಿದ್ದಿ, ಅಲ್ಲೇ ಕೆಡ್ಸದತ್ ನೀ ಅಳೋದು. ಏನಾದಂತೂ ಗಾಬರಿಯಾಗಿ ಓಡೋಡು ಬನ್ನಿ ನಾನು. ಏನಾದ ರಾಜಿ? ಸುಮ್ಮನೀರಂತ ಅವಾಗಿಂದ ಹೇಳಾಕತ್ತಾನ, ಸುಮ್ಮನೆ ಇರುವಲ್ಲಿ. ಕಣ್ಣೀರು ಒರ್ಸ್ಕೊ, ನಿನ್ನ ಗಂಡ ಬಂದ. ಸರಿ ಅಕ್ಕ. ಕಮಲವ ಎತ್ಕಿ, ಯಾಕ್ರಿ ಇಷ್ಟು ಅಳಾಕತ್ತಾಳು? ಏನು ನೋವಾತಂತಂದ್ರೆ ಹೊಲಿಗೆ ಹಾಕಿರೋದು? ಅಯ್ಯೋ ಸೋಮು, ಹಂಗೇನಿಲ್ಲ, ಸ್ವಲ್ಪ ಮಲ್ಗಸತ್ತಿದ್ನಲ್ಲ ಅದಕ್ಕೆ ನೋತತಿ, ಈಗ ಬೇಡ, ಆಮೇಲೆ ಇದನ್ನ ಮಲ್ಕೋತಾನು ಅಂತ ಅಂದ್ಲು. ಅದಕ್ಕೆ ಸರಿ ಆತು, ಹಂಗಾರ ನೀರು ತೊಗೊಂಬರ್ತಾನೆ, ಗುಳಿಗೆ ತೊಗೊಂಡು ಬ್ಯಾಡ ಅಂತಿ ಕ್ಯಾಸ ಅಳಾರಂಗೆ ಮಾಡತ್ತ ನೋಡಪ್ಪ. ನೀನೇ ಹೇಳಕ್ಕೆ ಚಂದಾಗ ಗುಳಿಗೆ ತೊಗೊಂತೇಳಿ ತಡಿ, ನಾನು ಗೋಲಿ ತೊಗೊಂಬರ್ತಾನೆ, ಒಂದೆರಡು ತೊಗೋಲಿ. ಅದು ಇದ್ರ ಡಬ್ರಿ ಏರಿಟ್ಟಿದ್ರಿ, ಡಬ್ರಿ ಏರಟ್ಟದ ಮ್ಯಾಗ ಇಟ್ಟರೇನು? ಎದ್ರದ್ರಿ ವೈನಿ? ಅದು ತುಪ್ಪದ್ದು, ನಾನು ತುಪ್ಪ ಕಾಯಿಸಿಟ್ಟಿದ್ನಲ್ಲ, ಆ ಡಬ್ರಿ ಕಾಣತಿಲ್ಲ, ಎಲ್ಲಿ ಇಟ್ರಿ? ಹೌದ್ರಿ, ಅವರ ಮ್ಯಾಲಿಡಂದ್ರೆ ಅದಕ್ಕೆ ಮ್ಯಾಲಿಟ್ಟನ್ ನೋಡ್ರಿ, ತೆಗೆದುಕೊಡ್ಲೇನ್ರಿ ವೈನಿ? ಬೇಡ ಬಿಡ್ರಿ, ನಾನು ತೊಗೋತೇನು. ಆಕಿನ ಸ್ವಲ್ಪ ಮಲಗಿಸ್ಬಿಡ್ರಿ ನೀವು ಹಾಗಾದ್ರೆ. ಹ್ಞೂ ಸರಿ ಆಯ್ತು ವೈನಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡಿನಿ. ನಮ್ಮ ವಿಡಿಯೋಸ್ ಹೆಂಗೆ ಬರತ್ತವ, ಹಳ್ಳಿ ರೈತನ ಬಡ ಜೀವನದ ಕತೆ, ಹಂಗೆ ತಾಯಿ ಇಲ್ಲದ ತವರೂರು, ಎರಡೂ ನೋಡ್ರಿ. ಎರಡು ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಸ್ಟೋರಿ ನಿಮ್ಗೆ ಇಷ್ಟ ಆಗ್ತಾವ ಅಂತ ಅನ್ಕೊಂಡನು. ಹಂಗೆ ಮಿಸ್ ಮಾಡಿದೆ ಎಲ್ಲ ಕತೆಗಳನ್ನ ನೋಡಿ. ಇವಾಗ ತಾಯಿ ಇಲ್ಲದ ತವರು ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟಿಂಗ್ ಹಂಗೈತಿ. ಅದನ್ನು ಮಿಸ್ ಮಾಡ್ದೆ ನೋಡ್ರಿ, ನೀವು ಅಂತೀರಿ ಎಷ್ಟು ಸಖತ್ತಾಗೈತಿ ಅದು
ಸ್ಟೋರಿ ಅಂತ ಹೇಳಿ ಅಷ್ಟು ಮಸ್ತ್ ಐತಿ. ಭಾಳ ಒಂದು ಈಗ ಅದು ಆ ರೀತಿನ ಒಂದು ರೋಚಕ ತಿರುವಿನಲ್ಲಿ ಅಂತ ಅನ್ಬೋದು. ಇವಾಗ ಮಂಜುವ ಜೈಲ್ಗೆ ಹೋಗ್ತಾಳ ಇಲ್ವಾ ಅನ್ನೋದು ಒಂದು ಕಥೆ ಆಗೈತಿ. ನೋಡ್ರಿ ಹೆಂಗೈತಿ ಏನಂತೇಳಿ. ಹಂಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಪಕ್ಕದಲ್ಲೇ ಬೆಲ್ ಐಕಾನ್ ಐತಿ, ಕ್ಲಿಕ್ ಮಾಡಿರಿ. ಆಲ್ ಅಂತ ಟೈಪ್ ಮಾಡಿರಿ. ನಾನೇನಾದ್ರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ನೋಡ್ಬೋದು ಅಂತ ಹೇಳ್ತಾ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬ ಹೃದಯದ ಧನ್ಯವಾದಗಳು. ಇನ್ನೂ ಜಾಸ್ತಿ ಸಬ್ಸ್ಕ್ರೈಬರ್ ಆಗಲಿ, ಹಂಗೆ ವ್ಯೂಸ್ ಕೂಡ ಜಾಸ್ತಿ ಆಗಲಿ ಅಂತ ಕೇಳ್ತಾ, ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ, ಬಡವ್ರ ಮಕ್ಕಳು ಬೆಳೀಲಿ ಅಂತ ಹೇಳಿ ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ. ನಮ್ಮ ಒಂದು ಚಾನಲ್ ಇನ್ನೂ ಜಾಸ್ತಿ ಬೆಳೀಲಿ, ನೀವು ನನ್ನನ್ನು ಬೆಳೆಸ್ತೀರಾ ಅಂತ ನಾನು ನಂಬಿ ಇವತ್ತು ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.